ಏನು ಸರ್ ಅದ್ರ ಬಗ್ಗೆ ಸರ್ ಎಲ್ಲರೂ ಕೂಡ ಜೊತೆ ಸೇರಿದ್ದೀವಿ ಬೆಳಗಾವಿಗೆ ಬಂದಿದ್ದಾರೆ ಏನು ಸರ್ ವಿಶೇಷ ಅಂತ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಕಾರಣ ನಾನು ಅವಾರ್ಡ್ ಮಾಡಿದೆ ಎಲ್ಲರೂ ಊಟ ಮಾಡಿದ್ದೇವೆ. ನಮ್ಮ ಮುಂದಿನ ಹಂತದ ಯುವಕ ಬಗ್ಗೆ ಚರ್ಚೆ ಮಾಡಿ ಎರಡನೇ ಹಂತದ ಸಿಕ್ಕಿದ ಬಳ್ಳಾರಿಯಲ್ಲಿ ಬಹುಶಃ ಈ ಕೊನೆಯ ಮಂತ್ ಎಂಡಕ್ಕೆ ಎರಡನೇ ಹಂತ ಬಳ್ಳಾರಿ ವಿಜಯನಗರ ಜಿಲ್ಲೆ ಬಹುಶಃ 26-27 ಆಗ್ಬೋದು. ಟೆಂಟೇಟಿವ್ ಡೇಟ್ ಫಿಕ್ಸ್ ಮಾಡಿದೆ, ಅದಕ್ಕೋಸ್ಕರ ಚರ್ಚೆ ಆಯಿತು ಅಷ್ಟೇ. ಹೈಕಮಾಂಡ್ ನಾಯಕರು ಹೇಳಿದ್ರಲ್ಲ ಸರ್ ಮಾಡಬೇಡಿ ಅಂತ, ಅಷ್ಟಾದರೂ ಕೂಡ ಯಾರು ಇದ್ದಾರೆ ಈಗ ವಿಜೇಂದ್ರ ಅವ್ರ ಕಡೆಯವರು ಕೂಡ ಮೀಟಿಂಗ್ ಮಾಡಿದ್ದಾರೆ ಸರ್. ಎತ್ತಾಳರು ಉಚ್ಚಾಟನೆ ಮಾಡಬೇಕು ಮತ್ತು ಈ ಹೋರಾಟ ಸರಿಯಲ್ಲ ಅನ್ನೋದು ಕಾರಣಕ್ಕೋಸ್ಕರ ಮತ್ತು ಯಡಿಯೂರಪ್ಪನವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಸರ್. ಫೆಬ್ರವರಿ 22 ನಾವು ಯಾರು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ. ನಾವು ವಕ್ಫ್ ಬಗ್ಗೆ ಜನರ ಭಾವನೆ ತಿಳ್ಕೊಂಡು ಅವರ ತ್ರಾಸು ಅಂದರೆ ಅವರ ಮಠ ಮಂದಿರ ರೈತರ ಅದ್ರ ಬಗ್ಗೆ ಪೂರ್ಣ ಪ್ರಮಾಣ ರಾಜ್ಯ ಸುತ್ತಾಕಿ ಒಂದು ದೊಡ್ಡ ಸಮಾವೇಶ ದಾವಣಗೆರೆ ಮಾಡ್ತೀವಿ ನಾವು. ಇಷ್ಟು ಈಗಾಗಲೇ ಸಮಾವೇಶ ಅಲ್ಲ, ಪ್ರತ್ಯೇಕ ಸಮಾವೇಶ ಅಲ್ಲ ಪಕ್ಷ ನೀನು ನಮ್ಮ ಬ್ಯಾನರ್ ನೋಡಿರ್ಬೋದಲ್ಲ, ನಮ್ಮ ಬ್ಯಾನರ್ ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ನೇ ಕರ್ನಾಟಕ ಮಾಡುತ್ತೆ ನಾನು ಅಷ್ಟೇ. ಅಲ್ಲ ಬೆಳಗಾವಿ ಚಂದ್ರಪ್ಪ ಅವರು ಬಂದಿದ್ದಾರೆ, ಕುಮಾರಮಂಗಲಪ್ಪ ಅವರು ಕೂಡ ಅವರೇ ಅದೇ ಎರಡನೇ ಹಂತದ ಪ್ರಾರಂಭ ಮಾಡಲಿಕ್ಕೆ ಈಗ ನಾವು ವೆಲ್ಕಮ್ ಹೋಟೆಲ್ ಊಟ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು 26-20 ಟೆಂಟೇಟಿವ್ ಫಿಕ್ಸ್ ಆಗ್ಬೋದು, ಒಂದು ಹೆಚ್ಚು ಕಡಿಮೆ ಆಗ್ಬೋದು. ಎರಡನೇ ಹಂತ ಪ್ರಾರಂಭ ಮಾಡ್ತೇವೆ. ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ್ರು ಸರ್, ಏನು ಹೇಳಿದ್ರು ಸರ್? ಹೈಕಮಾಂಡ್ ಯಾವ ಮೊನ್ನೆ ಡೆಲ್ಲಿಗೆ ಹೋದಾಗ ಎಲ್ಲಿಂದ ನಾವು ಮೊದಲನೇ ಹಂತದ ಟೂರ್ದ ವರದಿ ಕೊಡಕ್ಕೆ ಹೋಗ್ತೀವಿ. ನಾವು ಯಾರ ವಿರುದ್ಧಲ್ಲೇ ಯಾರು ಫೇವರಲ್ಲ ಅಷ್ಟೇ. ಅಷ್ಟು ಹೋಗಿದ್ದು JPC ಕೊಡಕ್ಕೆ ಹೋದ್ವಿ. ಯತ್ನಾಳ್ ಒಂದು ಶೋಕಾಣಿಗೆ ಉತ್ತರ ಕೊಟ್ಟರು ಅವರು. ಅದ್ರ ಬಗ್ಗೆ ಅದು ಬಿಟ್ಟು ಬೇರೆ ಏನಿಲ್ಲ. ಒಂದು ಸರ್ ಮಾಜಿ ಶಾಸಕರು ಮೀಟಿಂಗನ್ನು ಮಾಡಿದ್ದಾರೆ ಸರ್ ದಾವಣಗೆರೆಯಲ್ಲಿ ಸಮಾವೇಶ ಮಾಡಿದ್ದಾರೆ ಈ ರೀತಿಯಾಗಿ. ದಯವಿಟ್ಟು ಫೋಟೋ ಸ್ವಲ್ಪ ಗಮನಿಸಿ ಎಲ್ಲರೂ. 94 ಯಾವಾಗ ಒಂದು ಆದ ಶಾಸಕರು ಅವ್ರ ಕೌನ್ಸಿಲಿಂದ ಶಾಸಕರು ಅಂತ 10-12 ಜನ ಅಂಥ ಜನ ವಿಚಾರ ಭಾಳ ಕಷ್ಟಪಟ್ಟು ಖುಷಿ. ಅದರಲ್ಲಿ ಭಾಳ ಜನ ನಮ್ಮವ್ರು ಇದ್ದಾರೆ, ನಮ್ಮ ಫೋನ್ ಮಾಡ್ತಾರೆ. ಆಯ್ತಪ್ಪ ನೀವು ಯಾಕಂದ್ರೆ ಪ್ರೋಟೋಕಾಲ್ ಅಧ್ಯಕ್ಷರುವಾಗ ಕರೆದಲ್ಲಿ ಹೋಗ್ಬೇಕಾಗತ್ತೆ. ಅಧ್ಯಕ್ಷರು ಹೇಳಿ ಅವ್ರ ಫೋನ್ ಮುಖಾಂತರ ಹೇಳಿ ನೀವು ಹೋಗ್ಬೇಕಂದಾಗ ಹೋಗ್ಬೇಕಾಗ್ತದೆ. ಅಷ್ಟು ಬಿಟ್ಟು ಅದನ್ನು ಅಂಥ ಸೀರಿಯಸ್ನೆಸ್ ಇಲ್ಲ. ಬಟ್ ನಮ್ಮ ಯಡಿಯೂರಪ್ಪನವರು ನಮ್ಮ ಹಿರಿಯರು, ಅವ್ರ ಬಗ್ಗೆ ಅಪಾರವಾದ ಗೌರವ ನಮ್ಮ ಟೀಮ್ಗೆ ಎಲ್ಲರಿಗೂ. ಅವರು ಪಕ್ಷ ಕಟ್ಟಿದ್ದಾರೆ, ಸೈಕಲ್ ಮಾಡಿಟ್ಟಿದ್ದಾರೆ, ಕಲ್ಲು ಬಡ್ಸ್ಕೊಂಡಾರೆ, ಪಕ್ಷ ಕಟ್ಟಿದ್ದಾರೆ. ಅವ್ರ ಬಗ್ಗೆ ನಮ್ಮ ಟೀಮ್ ಯಾವಾಗಲೂ ಅವ್ರ ಬಗ್ಗೆ ಗೌರವ ಇದೆ. ಆದರೆ ಅವರು ತಮ್ಮ ಮಾಧ್ಯಮ ಮನವಿ ಮಾಡ್ತೀನಿ, ಅವರೇ ಸ್ವತಃ ಮಾಡಿ ಫೋನ್ ಮಾಡಿ ಹೇಳ್ತಾರೆ. ವಿಜೇಂದ್ರ ಲೆವೆಲ್ ಅಲ್ಲ, ಯಾರೋ ಒಬ್ಬ ಕಾರ್ಯಕರ್ತವಾಗಲಿಲ್ಲ. ಅವ್ರು ಮನವಿ ಮಾಡ್ಬೋದೇ ಯಡಿಯೂರಪ್ಪನವರು ರಾಷ್ಟ್ರೀಯ ನಾಯಕರು ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು. ಅವ್ರ ಮಗ ಅಂತ ನೋಡ್ಬಾರ್ದು, ವಿಜೇಂದ್ರನ ರಾಜ್ಯ ಅಧ್ಯಕ್ಷತೆ ನೋಡಬೇಕು. ಅವರ ನಡವಳಿಕೆ, ಅವರ ಪಾರ್ಲಿಮೆಂಟ್ ಎಲೆಕ್ಷನು, ಮೊನ್ನೆ ನಮ್ಮ ಉಪಚುನಾವಣೆ ಎಲ್ಲ ಅವ್ರು ನಡ್ಕೊಳ್ಳೋದು ರೀತಿ ಅದು ಚರ್ಚೆ ಮಾಡ್ಕೊಂಡು ಅವರು ರಾಷ್ಟ್ರೀಯ ನಾಯಕರಾಗಿ ನೋಡ್ಬೇಕು. ತಂದೆಯಾಗಿ ನೋಡ್ಬೋದು, ರಾಷ್ಟ್ರೀಯ ನಾಯಕರಾಗಿ ನೋಡ್ಕೊಂಡು ಅವ್ರು ನಿರ್ಣಯ ತಗೋಬೇಕಂತ ಅವ್ರು ಮನವಿ ಮಾಡ್ಬೋದು ತಮ್ಮ ಮುಖಾಂತರ. ಇಷ್ಟ ಎರಡನೇ ಹಂತದ ಹೋರಾಟ ಆರಂಭವಾಗುತ್ತೆ ಅಂತ ಬಳ್ಳಾರಿಯಿಂದ ಅದಕ್ಕೆ ಬಿಜೆಪಿ ಒಳಗೊಂಡಂತ ಪಕ್ಷ ರಾಜ್ಯಾಧ್ಯಕ್ಷ ಎಲ್ಲರೂ ಬರ್ತಾರೆ ಸರ್, ಹೇಗೆ ಅಂತೇಳಿ ಈ ಮೊದಲೇ ಹಂತ ಆದಂಗೆ ಮೊದಲೇ ಹಂತ ನಾವು ಸುಮ್ಮನೆ ನಮ್ಮ ಬಾಯಲ್ಲಿ ಬಿಡಿಸ್ಬೇಡಿ. ನಾವು ಮೊದಲೇ ಹಂತ ಹೆಂಗೆ ಮಾಡೋದು ಹಾಗೆ ಮತ್ತೆ ಹೇಳಿ ನಾವು ಸರ್. ಇನ್ನೊಂದು ಫೋಟೋ ಸರ್, ವಿಧಾನಸಭೆಯಲ್ಲಿ ಯತ್ನಾಳ್ ಮತ್ತು ವಿಜೇಂದ್ರ ಮುಖಾಮುಖಿ ಆಗಿದ್ದು ಒಂದು ಚರ್ಚೆ ಆಗ್ತಾ ಇದೆ ರಾಜಕೀಯ ಒಳಗಡೆ. ಇಬ್ಬರು ಕೂಡ ಒಂದಾದ್ರು ಅನ್ನೋ ವಿಚಾರ ಸರ್. ಭಾಳ ಸಂತೋಷ. ಪಕ್ಷ ಒಂದಾದ್ರೂ ಒಳ್ಳೆಯದಲ್ಲವ, ಕೆಟ್ಟ ಅನಿಸುತ್ತೆ. ವಿಪಕ್ಷಗಳಲ್ಲ ಸರ್, ವಿಜೇಂದ್ರ ಜೊತೆಗೆ ಅಂದರೆ ಹಳೆ ಮೌವ್ಯ ಮನಸ್ಸು ಮರೆತು ಯತ್ನಾಳವ್ರು ಒಂದಾದ್ರು ವಿಜೇಂದ್ರ ಜೊತೆಗೆ. ಅವ್ರು ಹೇಳಕ್ಕೆ ಅವ್ರ ಮನಸ್ಸು ನಂಗೆ ಗೊತ್ತಿಲ್ಲ. ಭಾಳ ಸಂತೋಷ. ಪಕ್ಷ ಒಂದಾಗಿ ದುಡಿದು ಭಾಳ ಸಂತೋಷ ನಮಗೆ. ಅದಕ್ಕೆ ಈಗ ವಿಜೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕೆಲವೊಂದು ವಿಚಾರದಲ್ಲಿ ಅನಿಸ್ತಿದೆಯಾ ನಮಗೆ? ನೋಡ್ರಿ, ಅದನ್ನು ಕೆಲವೊಂದು ವಿಷಯ ಮಾಧ್ಯಮ ಮುಂದೆ ಹೇಳ್ಬೋದು. ಪಕ್ಷದ ವೇದಿಕೆ ಚರ್ಚೆ ಮಾಡ್ಕೊಂಡು ಪಕ್ಷ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಇಲ್ಲೇ ನಾವು ಯಾರೂ ಎಲ್ಲ ಇಲ್ಲ. ರಾಷ್ಟ್ರೀಯ ನಾಯಕರು ತಿಳಿಸಿದ್ದೀವಿ ನಾವು. ಯಾಕಂದ್ರೆ ರಾಷ್ಟ್ರೀಯ ನಾಯಕರ ಮೇಲೆ ಪೂರ್ಣ ನಂಬಿಕೆ ಇದೆ. ಅವ್ರು ಏನು ಹೇಳ್ತಾರೋ ತಲೆ ಬಾಗ್ತೀವಿ ನಾವು. ಪಕ್ಷ ವೇದಿಕೆ ಬಿಟ್ಟು ನಾವಿಲ್ಲ. ವಾರ ಅಲ್ಲ ಸ್ವಾಮಿ, ನೀವು ಅದಕ್ಕೆ ಟೈಟಲ್ ಕೊಡತ್ತೀರಿ. ನಾವು ಮಠ ಮಂದಿರ ರಾಜ್ಯದ ರೈತ ಸಮಸ್ಯೆಗಳನ್ನು ಹೋರಾಟ ಮಾಡ್ತೀವಿ. ನಾವು ಏನು ವಾರ ಇಲ್ಲ. ನಾವಲ್ಲಿ ಜನಸಾಮಾನ್ಯರ ಓಕೆ ಮಹಾ ಅಧಿವೇಶನ ಮಾಡ್ತಿರ್ತಾರೆ ಕಾಂಗ್ರೆಸ್ನವರು. ಇದೇ ಮಾಡಲ್ಲ, ಕಾಂಗ್ರೆಸ್ ಎಲ್ಲ ಒಂದೇ ಇರ್ತದೆ. ಎಲ್ಲರೂ ನಾವು ಅಲ್ಲಿ ಎಲ್ಲ ಭಾರತೀಯ ಜನತಾ ಜನಸಂಘ ಎಲ್ಲ ಅವರೊಬ್ಬರು ಅಲ್ಲ. ಅವರು ಸ್ವತಂತ್ರ ಹೋರಾಟ ಮಾಡೋ ಗಾಂಧೀಜಿಯವ್ರದ್ದು, ಅದು ಅವ್ರದ್ದಲ್ಲ. ಅವರು ತಮ್ಮ ಹೈಜಾಕ್ ಮಾಡಿದ್ರು ಎಲ್ಲರದ್ದು. ಅದು ದೇಶದ ಜನತೆ ಕಾಂಗ್ರೆಸ್ ಅದು. ಆಮೇಲೆ ಹಂತಂತೂ ಕಾಂಗ್ರೆಸ್ ಬೇರೆ ಆಗಿದೆ, ಅದು ಅವ್ರದ್ದಲ್ಲ. ಥ್ಯಾಂಕ್ ಯು ಸರ್.